ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಸುಮಾರು 1 ಕೆಜಿಯಷ್ಟು ಕ್ಯಾರೆಟ್ ಇತ್ತು ಮನೆಯಲ್ಲಿ. ಪಲ್ಯ ಎಲ್ಲ ಕ್ಯಾರೆಟ್ ಪಲ್ಯ ಅಷ್ಟೇನು ಇಷ್ಟ ಆಗಲ್ಲ. ಅದಕ್ಕೆ ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ತೊಗೊಂಡಿದ್ದೀನಿ. ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಲು ತೊಗೊಂಡಿದ್ದೀನಿ. ಹಾಲು ನಾನು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ತೋರ್ಸೋಕ್ಕಷ್ಟೇ ಕಡಿಮೆ ಇಟ್ಟಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಕ್ಯಾರೆಟ್ ತುರಿ ಎಲ್ಲ ತೊಗೊಂಡಿದ್ದೀನಿ. ಇಲ್ಲಿ ನಾನು ಏಲಕ್ಕಿ ಪುಡಿನ ಉಪ್ಪು ಕೊಟ್ಟು ಇಟ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 3ರಿಂದ 4 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪದಲ್ಲಿ ನಾನು ಕ್ಯಾರೆಟ್ನ ಸ್ವಲ್ಪ ಹುರ್ಕೋತೀನಿ. ನೀವು ನೋಡ್ತಾ ಇರ್ಬೋದು, ತುಪ್ಪದಲ್ಲಿ ಸ್ವಲ್ಪ ಕ್ಯಾರೆಟ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಲು ಹಾಕಿ ಅದನ್ನು ಬೇಯಕ್ಕಿಡೋಣ ಅಂತ. ನಾನಿವಾಗ ಇಲ್ಲಿ ಕ್ಯಾರೆಟ್ ತುರಿನ ಸೇರಿಸ್ಕೊತಾ ಇದ್ದೀನಿ. ನಾನು ಮೊದಲೇ ವಾಶ್ ಮಾಡಿ ತುರಿದಿಟ್ಕೊಂಡಿದ್ದೆ. 1 ಕೆಜಿಯಷ್ಟು ಕ್ಯಾರೆಟ್ ಇತ್ತು. ಪಾತ್ರೆ ಸ್ವಲ್ಪ ಚಿಕ್ಕದಿಟ್ಟಿದ್ದೆ. ಇರಲಿ, ಬೆಂದರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇಟ್ಟು, ಇವಾಗ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲು ಸೇರಿಸ್ಕೊಂಡೆ. ಆಮೇಲೆ ಅರ್ಧ ಲೀಟ್ರ್ ಸಾಲಲ್ಲ ಅಂತ ಮತ್ತೆ 1/4 ಲೀಟ್ರ್ ಹಾಲು ಸೇರಿಸಿ ಕ್ಯಾರೆಟ್ನ ಬೇಯಕ್ಕೆ ಬಿಟ್ಟಿದ್ದೀನಿ. ಹಾಲಲ್ಲಿ ಕ್ಯಾರೆಟ್ ತುಂಬ ಚೆನ್ನಾಗಿ ಬೆಂದ್ಕೋಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಬೇಯ್ತಾ ಇದೆ. ಕ್ಯಾರೆಟ್ ಚೆನ್ನಾಗಿ ಬೆಂದ ಮೇಲೆ ಸೇರಿಸ್ಕೊಳ್ಳೋಣ ಅಂತ. ಕ್ಯಾರೆಟ್ ಇವಾಗ ಚೆನ್ನಾಗಿ ಬೆಂದು ಸ್ಮೂತಾಗಿದೆ. ಮತ್ತು ಸೈಡಲ್ಲಿ ಒಂದು ಪಾತ್ರೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ನಾನು ಕಟ್ ಮಾಡಿ ಇಟ್ಕೊಂಡಿದ್ದು ಬಾದಾಮಿನ ಸೇರಿಸಿ ಹುರ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಅದನ್ನು ಹುರಿದಾದ್ಮೇಲೆ ನಾನಿವಾಗ ದ್ರಾಕ್ಷಿನೂ ಸೇರಿಸಿ ಗೋಡಂಬಿ ಕಂದು ಬಣ್ಣಕ್ಕೆ ಬರೋ ಹಾಗೆ ದ್ರಾಕ್ಷಿ ಉಬ್ಬಬೇಕು. ದ್ರಾಕ್ಷಿನೂ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತಲೇ ಬೇಗ ಹಾಕ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೀವು ನೋಡಿ, ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ತುಪ್ಪದಲ್ಲಿ ಹುರಿಬೇಕಾದ್ರೆ ಸ್ವಲ್ಪ ಕೋವ ಹಾಕ್ತಾರೆ. ನಾನು ಕಡಲೆ ಹಿಟ್ಟೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇವಾಗ ನಾನು ಇದನ್ನು ಸೇರಿಸಿ ಹುರಿದಿದ್ದಾಯಿತು. ಹುರಿದಿದ್ದಾದಮೇಲೆ ನಾನೇನು ಮಾಡಿದೆ ಅಂದರೆ, ಕ್ಯಾರೆಟ್ ಬೇಯಿಸಿದ್ನಲ್ಲ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಆಲ್ರೆಡಿ ಕುಕ್ಕರ್ನಲ್ಲಿ ಬೇಯಿಸಿದ್ದೆ. ನಾನೇನು ವಿಷಲ್ ಹಾಕಿ ಏನು ಬೇಯಿಸಲಿಲ್ಲ, ಅದೇ ಥರ ಮಿಲ್ಕಲ್ಲಿ ಇಟ್ಟೆ ಸುಮ್ಮನೆ ಬೇಯಿಸಿದೆ ಅಷ್ಟೇ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ 1/4 ಕೆಜಿಗಿನ್ನ ಸ್ವಲ್ಪ ಜಾಸ್ತಿನೇ ಉಪಯೋಗಿಸಿದ್ದೀನಿ ಸಕ್ಕರೆ. ನನಗೆ ಕಣ್ಣಳತೆ ಬರುತ್ತೆ, ಹಂಗಾಗಿ ನಾನು ಕಣ್ಣಳತೆ ನೋಡಿ ಹಾಕ್ಕೊಂಡಿದ್ದೀನಿ. ನೀವು ಅರ್ಧ ಕೆಜಿ ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ. ನಾನು ಸ್ವಲ್ಪ ಸಪ್ಪೆಯಾಗಿ, ಜಾಸ್ತಿ ಸ್ವೀಟ್ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ ಅಂಥೇಳಿ ಆ ರೀತಿ ಮಾಡಿದ್ದೀನಿ. ಇವಾಗ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನೀರಿರೋದೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ರೆ ಸೂಪರಾಗಿರೋ ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ರೆಡಿ ಆಗಿಬಿಡತ್ತೆ. ನನ್ನ ಮಗನಿಗಿದು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ, ಕ್ಯಾರೆಟ್ ಇದೆ ವೇಸ್ಟ್ ಆಗುತ್ತಲ್ಲ ಅಂಥೇಳಿ ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.